ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಲಂಚ ಕೊಟ್ರೆ ಅಷ್ಟೇ ರಾಜ್ಯ ಸರ್ಕಾರದಲ್ಲಿ ಕೆಲಸ ಆಗತ್ತಾ? BR ಪಾಟೀಲ್ನ ನಂತರ ಮತ್ತೊಬ್ಬ ಶಾಸಕ ಈ ವಿಚಾರವಾಗಿ ಬಾಯ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಲಂಚ ಕೊಟ್ರಷ್ಟೇ ಕೆಲಸ ಆಗತ್ತಾ? BR ಪಾಟೀಲ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಅವರ ಆಡಿಯೋ ಕೂಡ ಬಹಳ ಜೋರಾಗಿ ಸದ್ದು ಮಾಡ್ತಾ ಇರೋವಾಗ್ಲೇ ಮತ್ತೊಬ್ಬ ಶಾಸಕ ಸಿಡಿಗುಂಡು ಸಿಡಿಸಿದ್ದಾರೆ. ಸರ್ಕಾರದ ವಿರುದ್ಧವೇ ಕಾಗವಾಡ ಶಾಸಕ ರಾಜು ಕಾಗೆ ಕಿಡಿಕಾರಿದ್ದಾರೆ. ಶಾಸಕ BR ಪಾಟೀಲ್ ಹೇಳಿದ್ದು ನಿಜ ಅಂತ ರಾಜು ಕಾಗೆ ಹೇಳಿದ್ದಾರೆ. ಶಾಸಕ BR ಪಾಟೀಲ್ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಮೇಲೆ ಮತ್ತೊಂದು ಭ್ರಷ್ಟಾಚಾರದ ಆರೋಪ. ಅದರ ಬೆನ್ನಲ್ಲೇ ಮತ್ತೊಬ್ಬ ಶಾಸಕ ಕೂಡ ಕಿಡಿಕಾರಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ BR ಪಾಟೀಲ್ ಹೇಳಿದ್ದು ನಿಜ ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರಕ್ಕೆ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ. 2 ವರ್ಷ ಆದ್ರೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಸಿಎಂ ವಿಶೇಷ ಅನುದಾನ ಬಂದ್ರೂ ವರ್ಕ್ ಆರ್ಡರ್ ಮಾತ್ರ ಇಲ್ಲ. ರಾಜ್ಯದ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ ಅಂತ ಹೇಳಿದ್ದಾರೆ ಕಾಗವಾಡ ಶಾಸಕ. ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನನಗೆ ಸಾಕಷ್ಟು ನೋವಾಗಿದೆ ಅಂತ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ರಾಜೀನಾಮೆಯ ಬೆದರಿಕೆ ಹಾಕಿದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ. ಸ್ಪಷ್ಟವಾಗಿ ಹೇಳ್ತೀನಿ, BR ಪಾಟೀಲ್ ಹೇಳಿದಾರಲ್ಲ ಅವ್ರ ಆತ್ಮಹತ್ಯೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಲ್ಲ ಏನಿಗೆ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲ ಮತ್ತ ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ತಗೋರಿ, ಸೀರಿಯಸ್ ಐತಿದಾವ ಇಲ್ಲಿವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಇದು ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್ ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅವ್ಯವಹಾರದ ಆರೋಪ. ಈಗ ಸಚಿವ ಜಮೀರ್ ವಿರುದ್ಧ ಕಾಂಗ್ರೆಸ್ ಶಾಸಕರು ಮುಗಿಬಿದ್ದಿದ್ದಾರೆ. ಸಚಿವ ಜಮೀರ್ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ಸಿನ ಶಾಸಕರು ಒತ್ತಾಯಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅವ್ಯವಹಾರದ ಆರೋಪ ಏನಿದೆ, ಈಗ ಸಚಿವ ಜಮೀರ್ ವಿರುದ್ಧವೇ ಕಾಂಗ್ರೆಸ್ಸಿನ ಶಾಸಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ರಾಜೀನಾಮೆಗೆ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ಜಮೀರ್ ರಾಜೀನಾಮೆಗೆ ಕಾಂಗ್ರೆಸ್ನ ಶಾಸಕರೇ ಒತ್ತಾಯ ಮಾಡ್ತಿದ್ದಾರೆ. ನಾಗೇಂದ್ರರಂತೆ ಸಚಿವ ಜಮೀರ್ ಕೂಡ ರಾಜೀನಾಮೆ ಕೊಡ್ಲಿ. ಸಾಗರ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ವಸತಿ ಹಗರಣದ ಬಗ್ಗೆ ಸರ್ಕಾರ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಿಎಂ ಕ್ರಮ ಕೈಗೊಳ್ಳಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ರಾಜೀನಾಮೆಗೆ ಕಾಂಗ್ರೆಸ್ಸಿನ ಶಾಸಕರೇ ಒತ್ತಾಯ ಮಾಡ್ತಿದ್ದಾರೆ. ಜಮೀರ್ ರಾಜೀನಾಮೆಗೆ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆದಂತಹ ಅವ್ಯವಹಾರದ ಬಗ್ಗೆ ಏನು ಆರೋಪ ಇದೆ, ಇದೇ ಈಗ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇರೋದು. ಪಕ್ಷದ ಶಾಸಕರೇ ಈಗ ಸಚಿವರ ಮೇಲೆ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮ ನಡೀತಾ ಇದೆ, ಕಮಿಷನ್ ದಂಧೆ ನಡೀತಾ ಇದೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ನಮ್ಮ ಜೊತೆಗೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಸರ್, ಏನು ಹೇಳ್ತೀರಿ? ಈ ವಸತಿ ಯೋಜನೆ ಕಮಿಷನ್ ದಂಧೆ ನಡೀತಾ ಇದೆ, ಇತ್ತೀಚೆಗೆ ಸುದ್ದಿಯಾಗಿರೋದ್ರಿಂದ ನಮ್ಮ ಹಿರಿಯ ಶಾಸಕರು BR ಪಾಟೀಲ್ರವರು ಏನು ಇವತ್ತು ಅಪಾದನೆ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪಿತಸ್ಥರಾದರೆ ಖಂಡಿತ ಇದನ್ನು ತನಿಖೆ ಮಾಡಿಸ್ಬೇಕು. ಅಲ್ಲಿವರೆಗೆ ಇದನ್ನು ಇವತ್ತು ರಾಜ್ಯದ ಏನು ಮಂತ್ರಿ ಸ್ಥಾನ ಯಾರಿದ್ದಾರೆ ಅವರು ರಾಜೀನಾಮೆ ಕೊಟ್ಟು
ತನಿಖೆ ಎದುರಿಸಿ ಆನಂತರ ಬರೋದು ಒಳ್ಳೇದು ಅನಿಸ್ತದೆ ನನಗೆ. ಯಾಕಂದರೆ ಗೊಂದಲ ಸೃಷ್ಟಿಯಾಗೋದು ಬೇಡ, ಪಕ್ಷದಲ್ಲಿ ಮತ್ತೆ ಇದೇ ಥರ ಗೊಂದಲಗಳು ಆಗೋದು ಬೇಡ. ಹಿರಿಯ ಸದಸ್ಯರು ಎತ್ತಿರೋದ್ರಿಂದ ಹಿಂದೆ ಎಲ್ಲ ನಾಗೇಂದ್ರ ಅವರೆಲ್ಲ ರಾಜೀನಾಮೆ ಕೊಟ್ಟು ಈಗ ಮತ್ತೆ ಅವ್ರಿಗೆ ತಗೊಳ್ಳೋಕ್ಕೆ ಅವಕಾಶ ಇದೆ, ಅವರೆಲ್ಲ ಬರಲಿಕ್ಕಿದ್ದಾರೆ. ಹಾಗೆ ಇದನ್ನು ಮಾಡೋದು ಒಳ್ಳೇದು ಅನಿಸ್ತದೆ ನನಗೆ. ಸಚಿವರ ರಾಜೀನಾಮೆ ಮಾತ್ರ ಸಾಕಾತು, ಈ ಹಗರಣದ ಬಗ್ಗೆ ತನಿಖೆ ನಡೀಬೇಕಾ? ಇಲ್ಲ, ಇದು ಆಗಿದೆ ಅಂತ ಹೇಳಿದರೆ ತನಿಖೆ ಮಾಡಿ ತಪ್ಪಿತಸ್ಥರಾದರೆ ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ. ಅದನ್ನು ತನಿಖೆ ಮಾಡೋದು ಒಳ್ಳೇದು ಅನಿಸ್ತದೆ ನನಗೆ. ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ನೀವು ಹೌದು. ಯಾಕಂದರೆ ಈ ಥರ ಗಂಭೀರವಾದಂಥ ಆರೋಪ ಮಾಡಿದಾರಿಂದ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಅದು ಸರ್, ಹಿರಿಯ ಶಾಸಕರು ಈ ರೀತಿ ಒಂದು ಆರೋಪ ಮಾಡಿದ್ದಾರೆ ಅಂದರೆ ನಿಮ್ಮ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿ ವಸತಿ ಯೋಜನೆಯಲ್ಲಿ ಅವ್ಯವಹಾರಗಳು ಅಥವಾ ಕಮಿಷನ್ ದಂಧೆಗಳು ನಡೆದಿದೆ ಅನ್ಸುತ್ತೆ. ಅದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇಲ್ಲ, ಇನ್ಮೇಲೆ ನೋಡಬೇಕಾಗತ್ತೆ. ಅದೇನು ಅಂತ ಬರಲಿಲ್ಲ, ನಮ್ಮಲ್ಲ ಆ ಥರ ಏನು ಗಮನಕ್ಕೆ ಬರಲಿಲ್ಲ. ಈಗ ಅವರು ಆಪಾದನೆ ಮಾಡಿದ್ದು ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೋದು ಬಿಟ್ರೆ, ಯಾಕಂದ್ರೆ ರಾಜ್ಯಾದ್ಯಂತ ವಸತಿ ಯೋಜನೆಯಲ್ಲಿ ಹಂಚಿಕೆ ಆಗಿದೆ, ರಾಜ್ಯದ ಸುದ್ದಿ ಆಗಿರೋದ್ರಿಂದ ಅವರು ಸಹ ಇವತ್ತು ನಿನ್ನೆನೂ ನೋಡ್ತಾ ಇದ್ದೀನಿ, ಇಲ್ಲ ನಾನು ಹೇಳಿರೋದು ಸತ್ಯ ಇದೆ, ಆಗಿರೋದು ಸತ್ಯ ಇದೆ ಅಂತ ಹೇಳೋದ್ರಿಂದ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ತನಿಖೆ ಮಾಡೋದು ಒಳ್ಳೇದು ಅನಿಸ್ತದೆ ನನಗೆ. ಜಮೀರ್ ಅಹಮದ್ ರಾಜೀನಾಮೆ ಕೊಟ್ಟರೆ ಎಲ್ಲ ಸರಿ ಹೋಗುತ್ತಾ? ಅಲ್ಲ, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು. ಯಾಕಂದ್ರೆ ದಿನನಿತ್ಯ ಗೊಂದಲ ಆಗೋ ಬದಲು ಇದನ್ನು ರಾಜೀನಾಮೆ ಕೊಟ್ಟು ತನಿಖೆ ಮಾಡಿ ಮತ್ತೆ ಅಧಿಕಾರಕ್ಕೆ ಬರೋದು ಒಳ್ಳೆಯದು. ಸರ್, ರಾಜ್ಯದ ಇತರ ಕ್ಷೇತ್ರಗಳಲ್ಲೂ ಈ ರೀತಿ ಹಗರಣ ಆಗಿರ್ಬೋದು, ಆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಎಲ್ಲ ಕಡೆ ತನಿಖೆ ಆಗಬೇಕು ಅಂತ ಹೇಳ್ತೀರಾ? ಯಾವುದು ಆ ಥರ ಏನೂ ಇಲ್ಲ, ಎಲ್ಲೂ ಬರಲಿಲ್ಲಲ್ಲ. ಈ ಬಂದಿರುವಂಥದ್ದು ಘಟನೆ ಮಾತ್ರ ತಗೊಳ್ಬೇಕು, ಬೇರೆ ಕಡೆ ಯಾವ ಆ ಥರ ವಾತಾವರಣ ಎಲ್ಲೂ ಬಂದಿಲ್ಲ. ಬಿಜೆಪಿಯವರು ಏನೇನೋ ಮಾತಾಡ್ಬೋದು, ಏನಾಯ್ತು ಹೇಳ್ಬೋದು, ಆ ಥರ ಯಾವುದು ವಾತಾವರಣ ಇಲ್ಲ. ಇವತ್ತು ರಾಜ್ಯದಲ್ಲಿ ಸಮರ್ಥವಾಗಿ ಮುಖ್ಯಮಂತ್ರಿಗಳು ಆಡಳಿತ ನಡೆಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಈ ಥರ ಬಂದಂಥ ಗಂಭೀರ ಆರೋಪ ಬಂದಂಥ ಸಂದರ್ಭದಲ್ಲಿ ಈ ಥರ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಸಲಹೆ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.